ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಕಷ್ಟ ಅನ್ನೋದು ಯಾರನ್ನೂ ಬಿಟ್ಟಿದ್ದಲ್ಲ. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಆ ಕಷ್ಟಕ್ಕೆ ಪರಿಹಾರ ಅಂತಲೂ ರಾಯರು ಕೊಟ್ಟಿರ್ತಾರೆ. ಕಷ್ಟ ಬತ್ತು ಅಂತ ಅಂದ್ಬಿಟ್ಟು ನಾವು ಕೈ ಕಟ್ಟಿ ಕೂರೋಂಥದ್ದಲ್ಲ. ನಮಗೆ ನಮ್ಮ ಎದುರುಗಡೆ ಸಾಕಷ್ಟು ದಾರಿ ಅನ್ನೋದಿರುತ್ತೆ. ಒಂದು ಕಷ್ಟಕ್ಕೆ ಪರಿಹಾರ ಅಂತ ಸಾಕಷ್ಟು ಮಾರ್ಗಗಳಿರುತ್ತೆ. ಆ ಮಾರ್ಗ ಯಾವುದು, ಯಾವ ಮಾರ್ಗದಲ್ಲಿ ನಮಗೆ ಪರಿಹಾರ ಸಿಕ್ಕುತ್ತೆ ಅಂತಲೂ ಸಹ ರಾಯರು ಸೂಚನೆ ಅನ್ನೋದು ಕೊಡ್ತಾರೆ. ಈಗ ಕಷ್ಟ ಅಂತ ಕೊಟ್ಟ ಮೇಲೆ ಅದಕ್ಕೆ ಪರಿಹಾರ ಅಂತಲೂ ಇದ್ದೇ ಇರುತ್ತೆ. ಪರಿಹಾರ ಇಲ್ಲದೆ ಇರೋ ಅಂಥ ಕಷ್ಟ ಯಾವುದು ಅಷ್ಟೇ ಇರೋದಿಲ್ಲ. ನೀವು ತುಂಬ ಕಷ್ಟ ಅಂತ ಹೇಳ್ತಿರಲ್ಲ, ಅದಕ್ಕೆಲ್ಲ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಈಗ ಕಷ್ಟಕ್ಕೆಲ್ಲ ಪರಿಹಾರ ಅಂತಲೇ ರಾಯರೇ ಪರಿಹಾರ ಆಗಿ ಇರಬೇಕಾದ್ರೆ ನಾವು ಪರಿಹಾರ ಅಂತ ಹುಡಿಕೊಂಡು ಎಲ್ಲಿಗೆ ಹೋಗಬೇಕು, ಎಲ್ಲೂ ಹೋಗಬೇಕಾಗಿಲ್ಲ. ರಾಯರು ನಮ್ಮ ಜೊತೆಗಿದ್ದಾರೆ ಅಂತಂದಮೇಲೆ ರಾಯರೇ ಎಲ್ಲ ನೋಡ್ಕೋತಾರೆ. ನಮ್ಮ ಕಷ್ಟ ನಷ್ಟ ಸುಖ ದುಃಖ ಏನೇ ಒಂದು ನೋವು ನಲಿವಿರಲಿ ಅದನ್ನೆಲ್ಲ ರಾಯರು ಪಾದಕ್ಕೆ ಹಾಕ್ಬಿಟ್ಟು ಭಕ್ತಿಯಿಂದ ನಾವು ಒಂದು ಪೂಜೆ ಸೇವೆನ ಸಲ್ಲಿಸಿದ್ರೆ ಸಾಕು, ಗುರುರಾಯರು ಖಂಡಿತ ಒಲಿತಾರೆ. ಯಾರಿಗೆ ತುಂಬ ಕಷ್ಟ ಇದೆ, ನಮ್ಮ ಕಷ್ಟ ದೂರನೇ ಆಗ್ತಿಲ್ಲ, ತುಂಬ ವರ್ಷದಿಂದ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ, ನನಗೆ ಸಂಬಂಧಿಕರಾಗಿರ್ಬೋದು, ಮನೆ ಜನ ಆಗಿರ್ಬೋದು, ಎಲ್ಲರೂ ನನಗೆ ಮೋಸ ಮಾಡಿದ್ದಾರೆ, ನಾನು ಮೋಸ ಹೋಗಿದ್ದೀನಿ, ನಾನು ತುಂಬ ಕಷ್ಟದಲ್ಲಿದ್ದೀನಿ ಇವಾಗ ಅಂತಂದರೆ ನೋಡಿ, ರಾಯರು ಅಂತ ಇದ್ಮೇಲೆ ನೀವೇನಕ್ಕೂ ಕಷ್ಟ ಅನ್ನೋದು ಅನುಭವಿಸ್ಬೇಕಾಗಿಲ್ಲ. ಯಾಕೆ ಅಂತಂದರೆ ನಿಮ್ಮ ಕಷ್ಟನೆಲ್ಲ ರಾಯರ ಮುಂದೆ ಕುತ್ಕೊಂಡು ಹೇಳ್ಕೊಳ್ಳಿ. ರಾಯರಿಗೆ ಒಂದು ಪೂಜೆ ಸೇವೆ ಸಲ್ಲಿಸ್ತು ಅಂತಂದರೆ ಖಂಡಿತ ರಾಯರು ವರ ಕೊಡ್ತಾರೆ. ನಂಬಿದಂಥವ್ರನ್ನ ರಾಯರು ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ. ರಾಯರಿಗೆ ಅಂತಲೇ ಒಂದಷ್ಟು ಪೂಜೆ ಸೇವೆ ಅನ್ನೋದಿರುತ್ತೆ. ರಾಯರಿಗೆ ಒಂದಲ್ಲ ಎರಡಲ್ಲ ವಿಧವಾದಂಥ ಪೂಜೆ ಸೇವೆ ಅನ್ನೋದಿರುತ್ತೆ. ಆ ಪೂಜೆ ಸೇವೆನೆಲ್ಲ ನಾವು ರಾಯರಿಗೆ ಸಲ್ಲಿಸಿದ್ವಿ ಅಂತಂದರೆ ರಾಯರು ನಮ್ಮ ಕಷ್ಟಕ್ಕೆಲ್ಲ ಪರಿಹಾರ ಅಂತಲೇ ಕೊಡ್ತಾರೆ. ಈಗ ರಾಯರು ಇದ್ಮೇಲೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಯಿತು ಅಂತಲೇ ನೀವು ತಿಳ್ಕೊಳ್ಳಿ. ನೀವು ರಾಯರೇ ಇರಬೇಕಾದ್ರೆ ನಮ್ಮ ಕಷ್ಟಕ್ಕೆಲ್ಲ ಏಂತಿಗೆ ನಾವು ಎದುರ್ಕೋಬೇಕು, ಕಷ್ಟಗಳಿಗೆ ಹೇಳಬೇಕು. ರಾಯರಿದ್ದಾರೆ ನನ್ನ ಜೊತೆಯಲ್ಲಿ, ನೀನು ನನಗೆಷ್ಟು ಕಷ್ಟ ಕೊಡ್ತೀಯ ಕೊಡು, ನನ್ನ ಜೊತೆ ರಾಯರಿದ್ದಾರೆ ಅಂತ ನೀವು ಧೈರ್ಯವಾಗಿರಬೇಕು. ಕಷ್ಟ ಬತ್ತು ಅಂತ ಅಂದ್ಬಿಟ್ಟು ಕುಗ್ಗೋ ಅಂಥದ್ದಲ್ಲ, ಮನಸ್ಸನ್ನ ಕೆಡ್ಸ್ಕೊಳ್ಳೋಕ್ಕೂ ಹೋಗಬಾರ್ದು. ಇಲ್ಲ ನಮಗೇನು ಒಂದು ದಾರಿ ಇಲ್ಲಪ್ಪ, ಎಲ್ಲ ದಾರಿನೂ ಮುಚ್ಚೋಗ್ಬಿಟ್ಟಿದೆ ಅಂತಲೂ ಕೂತ್ಕೊಳ್ಳೋದಕ್ಕೆ ಹೋಗಬಾರ್ದು. ರಾಯರಿದ್ದಾರಲ್ಲ, ರಾಯರೇ ಒಂದು ಪರಿಹಾರ ಅಂತ ತೋರಿಸ್ತಾರೆ. ನೀವು ಭಕ್ತಿಯಿಂದ ಪೂಜೆ ಸೇವೆ ಸಲ್ಲಿಸಿದ್ರಿ ಅಂತಂದರೆ ಖಂಡಿತ ರಾಯರು ಅನುಗ್ರಹ ಮಾಡ್ತಾರೆ. ಗುರುವಾರ ಎಲ್ಲರೂ ಅಷ್ಟೇ ಪೂಜೆ ಮಾಡ್ತೀರ. ಗುರುವಾರ ಅಂತಂದರೆ ರಾಯರಿಗೆ ವಿಶೇಷವಾದ ದಿನ. ಆ ವಿಶೇಷವಾದ ದಿನ ನೀವೇನೇ ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿದ್ರಿ ಅಂತಂದರೆ ಅದಕ್ಕೆಲ್ಲ ಒಂದು ಫಲ ಅನ್ನೋದು ಕೊಡ್ತಾರೆ ರಾಯರು. ಮೊದಲದಾಗಿ ರಾಯರನ್ನ ನಂಬಬೇಕು. ರಾಯರು ದೂರ ಮಾಡ್ತಾರೆ ನಮ್ಮ ಕಷ್ಟನೆಲ್ಲ. ರಾಯರಿದ್ದಾರೆ ನನ್ನ ಜೊತೆಯಲ್ಲಿ, ನಾನು ಏನಕ್ಕೂ ಎದುರೋದಿಲ್ಲ, ನಾನು ನನ್ನ ಜೊತೆ ರಾಯರಿದ್ದಾರೆ ಅಂತ ನೀವು ಮೊದಲದಾಗಿ ರಾಯರನ್ನ ನಂಬಬೇಕು ಅಷ್ಟೇ. ನಂಬಿದ್ರೆ ಮಾತ್ರ ರಾಯರು ಒಲಿಯೋ ಅಂಥದ್ದು, ಅನುಗ್ರಹ ಮಾಡೋ ಅಂಥದ್ದು. ಗುರುವಾರ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪೂಜೆ ಅನ್ನೋದು ಮಾಡ್ತಾರೆ. ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ತುಂಬ ವಿಶೇಷವಾದಂಥ ಅನುಗ್ರಹ ಸಿಕ್ಕುತ್ತೆ. ಯಾಕೆ ಅಂತಂದರೆ ರಾಯರು ಬೆಳಗಿನ ಜಾವ 3 ಗಂಟೆಗೆ ಎದ್ದು ತುಂಗಭದ್ರಾ ನದಿನಲ್ಲಿ ಸ್ನಾನ ಮಾಡಿ ಶ್ರೀರಾಮನಿಗೂ ಶ್ರೀಕೃಷ್ಣನಿಗೂ ಸೇವೆನ ಸಲ್ಲಿಸ್ತಾರೆ. ಯಾಕೆ ಅಂತಂದರೆ ಅವರು ಇಷ್ಟಪಡೋವಂಥ ದೇವರಲ್ವ, ಅವರು ಪೂಜೆ ಮಾಡೋವಂಥ ದೇವ್ರನ್ನ ಪೂಜೆ ಮಾಡಿನೇ ನಮಗೆ ದರ್ಶನ ಕೊಡೋ ಅಂಥದ್ದು. ಆ ವಿಶೇಷವಾದ ದಿನ ನೀವುಗಳು ತುಂಬ ಕಷ್ಟ ಇದೆ ಅಂತ ಹೇಳ್ತೀರಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ವಿಶೇಷವಾದಂಥ ಅನುಗ್ರಹ ಸಿಕ್ಕುತ್ತೆ. ನಿಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ. ರಾಯರು ಪೂಜೆ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಮನೆ ಮಡಿ ಇದನ್ನೆಲ್ಲ ನೋಡ್ಕೋಬೇಕು. ಅಚ್ಚುಕಟ್ಟು ನೀಟು ನಿಯಮ ಇದನ್ನೆಲ್ಲ ರಾಯರು ಪಾಲಿಸ್ತಾರೆ. ಏಕೆ ಅಂತಂದರೆ ರಾಯರು ಯತಿಗಳು. ನಾವು ಎಲ್ಲ ದೇವ್ರುಗಳಿಗೂ ಮಾಡ್ತೀವಲ್ಲ, ಆ ರೀತಿ ಪೂಜೆನೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ರಾಯರಿಗೆ ಅಂತಲೇ ವಿಶೇಷವಾದ ಪೂಜೆ ಮಾಡಿಸ್ಕೋತಾರೆ. ನಾವು ಬೇರೆ ದೇವ್ರಿಗೆಲ್ಲ ಮಾಡ್ತೀವಲ್ಲ, ಆ ಥರ ಪೂಜೆ ರಾಯರಿಗೆ ಮಾಡೋ ಅಂಥದ್ದಲ್ಲ. ರಾಯರಿಗೆ ವಿಶೇಷವಾದಂಥ ಪೂಜೆ, ವಿಶೇಷವಾದಂಥ ವಾರ ಗುರುವಾರ. ಆ ವಾರ ದಿವಸ ನೀವು ಸ್ವಲ್ಪ ಮಡಿ ಮೈಲಿಗೆಯಿಂದ ನೀವು ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರಿ ಅಂತಂದರೆ ವಿಶೇಷವಾದ ಫಲ ಅನ್ನೋದು ರಾಯರು ಕೊಡ್ತಾರೆ. ಈಗ ಗುರುವಾರ ಬೆಳಗ್ಗೆ ಅಂದರೆ ಹಿಂದಿನ ದಿವಸನೇ ಸ್ವಲ್ಪ ನೀವು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಗಂಜಲ ಹಾಕ್ಬಿಟ್ಟು ನೆಲ ಒರೆಸೋ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಮತ್ತು ಸ್ವಲ್ಪ ಗೋಮೂತ್ರ ಹಾಕಿ, ಇದನ್ನೆಲ್ಲ ಹಾಕ್ಬಿಟ್ಟು ಮನೆನ ನೀಟಾಗಿ ಒರೆಸ್ಕೊಳ್ಳಿ. ಸ್ವಲ್ಪ ಮೈಲಿಗೆ ಬಟ್ಟೆ ಏನಿರುತ್ತೆ ಅದನ್ನೆಲ್ಲ ಶುದ್ಧ ಮಾಡ್ಕೊಳ್ಳಿ. ಮೈಲಿಗೆ ಬಟ್ಟೆ ಈಗ ನಾವು ವಾರ ಪೂರ್ತಿ ನಾವು ಯೂಸ್ ಮಾಡಿರ್ತೀವಲ್ವ, ಮಲಗಿರ್ತೀವಿ ಎದ್ದಿರ್ತೀವಿ, ಇದೆಲ್ಲ ಮೈಲಿಗೆ ಆಗಿರುತ್ತೆ. ಹೊರಗಡೆಯಿಂದ ಯಾರ್ಯಾರೋ ಬರ್ತಾರೆ, ಅದನ್ನೆಲ್ಲ ಮುಟ್ಟಿರ್ತಾರೆ. ಆದ್ದರಿಂದ
ನೀವು ಹಿಂದಿನ ದಿವಸನೇ ಬುಧವಾರ ದಿವಸ ಗುರುವಾರ ಪೂಜೆ ಮಾಡಬೇಕು ಅಂದರೆ ಬುಧವಾರ ದಿವಸನೇ ಸ್ವಲ್ಪ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಮಾಡಿಕೊಂಡು ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದರೆ ನೀವು ಸ್ವಲ್ಪ ಬೇಗ ಎದ್ದೊಳ್ಬೇಕಾಗುತ್ತೆ. ಏಕೆ ಅಂತಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೀವು ಹಿಂದಿನ ದಿವಸನೇ ತಲೆಗೆ ಸ್ನಾನ ಮಾಡಿ ನಾವು ಕ್ಲೀನ್ ಮಾಡ್ಕೋತೀವಿ ಅನ್ನೋದಾಯಿತು ಅಂತಂದರೆ ಬುಧವಾರ ಹಿಂದಿನ ದಿವಸನೇ ತಲೆಗೆ ಸ್ನಾನ ಮಾಡಿ ರಾಯರ ಫೋಟೋ ಮುಟ್ಟೋ ಅಂಥದ್ದು, ರಾಯರ ಫೋಟೋ ಅಂತಲ್ಲ ಯಾವುದೇ ಒಂದು ಫೋಟೋ ಆಗಲಿ ತಲೆಗೆ ಸ್ನಾನ ಮಾಡ್ದಿರ ನೀವು ಫೋಟೋ ಮುಟ್ಟೋದಕ್ಕೂ ಹೋಗಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ಮನೆ ಕಸ ಗುಡಿಸಿ ನೆಲ ಒರೆಸಿ ಗಂಜಲ ಹಾಕ್ಕೊಂಡು ನೆಲ ಒರೆಸಿ ಬಾಗಿಲು ಸಾರಿಸಿ ಬಾಗಿಲಿಗೆ ರಂಗೋಲೆ ಬಿಟ್ಟು ನಂತರ ನೀವು ಸ್ನಾನ ಮುಗಿಸ್ಕೊಂಡು ಬನ್ನಿ. ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ತುಳಸಿಗೆ ಅರ್ಶಿನ ಕುಂಕುಮ ಇಟ್ಟು ನಂತರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿ ಫೋಟೋ, ಮನೆ ದೇವ್ರ ಫೋಟೋ ಇದನ್ನೆಲ್ಲ ಅಷ್ಟೇ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ರಾಯರಿಗೆ ಅರ್ಶಿನ ಕುಂಕುಮ ಇಡೋದಕ್ಕೆ ಹೋಗಬೇಡ್ರಿ. ನಿಮ್ಮ ಮನೆ ದೇವ್ರುಗಳಿಗೆ ಬೇರೆ ದೇವ್ರು ಇರುತ್ತಲ್ಲ ಅವಕ್ಕೆ ಅರ್ಶಿನ ಕುಂಕುಮ ಇಡಿ. ರಾಯರಿಗೆ ಗೋಪಿ ಚಂದನ ಅಂತ ಬರುತ್ತೆ, ಚಂದನ ಡಬ್ಬಿ ಬರುತ್ತೆ, ಅದು ಚಂದನನ ರಾಯರಿಗೆ ಇಡಿ. ನೀವು ಅರ್ಶಿನ ಕುಂಕುಮ ಎಲ್ಲ ರಾಯರಿಗೆ ಇಡೋದಕ್ಕೆ ಹೋಗ್ಬೇಡಿ, ಏಕೆಂದರೆ ಅವ್ರು ಎತ್ತಿಗಳಲ್ವ, ಇಡಬಾರ್ದು. ನೀವು ಹಿಂದಿನ ದಿವಸನೇ ಪೂಜೆಗೆ ಏನು ಬೇಕು ತುಳಸಿ, ಹೂವು ಮತ್ತು ಹಣ್ಣು, ತುಪ್ಪ, ರಾಯರಿಗೆ ತುಪ್ಪ ದೀಪ ಮತ್ತು ತುಳಸಿ ಹಾಕೋದ್ರಿಂದ ಬೇಗ ಅನುಗ್ರಹ ಮಾಡ್ತಾರೆ. ರಾಯರು ಇಷ್ಟಪಡೋ ಅಂಥದ್ದು ಇದೇನೆ, ತುಳಸಿ ಮತ್ತು ತುಪ್ಪದ ದೀಪ ಇಷ್ಟ ಹಾಕ್ಬಿಟ್ಟು ನೀವು ಭಕ್ತಿಯಿಂದ ಮನಸ್ಪೂರ್ವಕವಾಗಿ ರಾಯರಿಗೆ ಒಂದು ಪೂಜೆ ಸೇವೆ ನೀವು ಸಲ್ಲಿಸಿದ್ರಿ ಅಂತಂದರೆ ನೀವು ಏನೇ ಒಂದು ಸಂಕಲ್ಪ ಮಾಡಿಕೊಂಡ್ರೂ ಸಹ ತಟ್ಟಂತ ಅನುಗ್ರಹ ಮಾಡ್ತಾರೆ ರಾಯರು. ಇದನ್ನೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ನೈವೇದ್ಯ ಮಾಡೋದಾಯಿತು ಅಂತಂದರೆ ನೈವೇದ್ಯ ಮಾಡಿ, ಇಲ್ಲ ನಮ್ಗೆ ಮಾಡೋಕ್ಕಾಗೋದಿಲ್ಲ ಟೈಮ್ ಆಗುತ್ತೆ ಅನ್ನೋರಾಯಿತು ಅಂತಂದರೆ ನೀವು ಬಾಳೆಹಣ್ಣಿಡಿ, ಇಲ್ಲಾಂದರೆ ಏನಾದರೂ ಒಂದು ಹಣ್ಣಿಡಿ, ಇಲ್ಲಾಂದರೆ ಕಲ್ಲು ಸಕ್ಕರೆ ಅಂತ ಸಿಕ್ಕುತ್ತೆ, ರಾಯರು ಕಲ್ಲು ಸಕ್ಕರೆ ಅಂದರೆ ಇಷ್ಟ, ಕಲ್ಲು ಸಕ್ಕರೆ ಇಡಿ, ಇಲ್ಲಾಂದರೆ ಒಂದು ಗ್ಲಾಸ್ ಹಾಲಿಡಿ, ಒಂದು ಗ್ಲಾಸು ನೀರಿಡಿ. ನೀರಿಗೆ ತುಳಸಿ ಹಾಕಿ ಮತ್ತು ನೈವೇದ್ಯಕ್ಕೂ ಅಷ್ಟೇ ತುಳಸಿ ಹಾಕಿ ರಾಯರ ಮುಂದೆಗಡೆ ರಂಗೋಲಿ ಬಿಡಿ. ಖಾಲಿ ಜಾಗದಲ್ಲಿ ಹಾಗೆ ಪೂಜೆ ಮಾಡೋದಕ್ಕೆ ಹೋಗಬೇಡಿ. ಇಷ್ಟನ್ನೆಲ್ಲ ತಯಾರು ಮಾಡ್ಕೊಳ್ಳಿ. ದೇವ್ರಿಗೆ ಅಲಂಕಾರ ಮಾಡೋ ಶಕ್ತಿ ಇತ್ತು ಅಂತಂದರೆ ಮಾಡಿ, ಇಲ್ಲಾಂದರೆ ತುಳಸಿ ಇಡಿ ಸಾಕು. ಇಟ್ಬಿಟ್ಟು 2 ತುಪ್ಪದ ದೀಪ ಹಚ್ಚಿ ಮನೆ ದೇವ್ರಿಗೆ ಫಸ್ಟು ಪೂಜೆ ಮಾಡಿ. ಮನೆ ದೇವ್ರ ಹತ್ರ 2 ದೀಪ ಹಚ್ಚಿ, ರಾಘವೇಂದ್ರ ಸ್ವಾಮಿ ಹತ್ರ 2 ದೀಪ ಹಚ್ಚಿ. ರಾಘವೇಂದ್ರ ಸ್ವಾಮಿಗೆ ತುಪ್ಪದ ದೀಪ ಹಚ್ಚಬೇಕು. ನಿಮ್ಮ ಮನೆ ದೇವ್ರಿಗೂ ತುಪ್ಪದ ದೀಪ ಹಚ್ಚಿದ್ರೂ ಆಗುತ್ತೆ, ಇಲ್ಲಾಂದರೆ ಮಾಮೂಲಿ ಎಣ್ಣೆ ಬಿಟ್ಕೊಂಡು ಹಚ್ಚಿದ್ರೂ ಸಹ ನಡೆಯುತ್ತೆ. ಮೊದಲದಾಗಿ ನೀವು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡೋದಕ್ಕೆ ಮುಂಚೆ ಮನೆ ದೇವ್ರಿಗೆ ಪೂಜೆ ಮಾಡಬೇಕು. ನೀವು ದೀಪ ಹಚ್ಬಿಟ್ಟು ಫಸ್ಟದಾಗಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನಾನೀಗ ಮಾಡ್ತಾ ಇರೋ ಪೂಜೆಯಿಂದ ಯಾವುದೇ ಒಂದು ಅಡ್ಡಿ ಆತಂಕ ಬರದೇ ಇರೋ ಹಾಗೆ ಎಲ್ಲ ವಿಘ್ನಗಳನ್ನ ದೂರ ಮಾಡುವಂಥ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಂತರ ಮನೆ ದೇವ್ರಿಗೆ ಪೂಜೆ ಮಾಡಿ, ದೀಪ ಹಚ್ಬಿಟ್ಟು ಮನೆ ದೇವ್ರಿಗೆ ಪೂಜೆ ಮಾಡಿ, ನಂತರ ರಾಯರಿಗೆ ತುಪ್ಪದ ದೀಪ ಹಚ್ಬಿಟ್ಟು ನಂತರ ರಾಯರಿಗೆ ಪೂಜೆ ಮಾಡಿ. ಆಮೇಲೆ ಹೊಸ್ಲು ಪೂಜೆ ಮಾಡಿ ತುಳಸಿ ಹತ್ರ ದೀಪ ಹಚ್ಚಿಡಿ. ನೀವು ಗುರುವಾರ ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ರಾಘವೇಂದ್ರ ಸ್ವಾಮಿ ತುಳಸಿನಲ್ಲಿರ್ತಾರೆ, ಶ್ರೀಮನ್ ನಾರಾಯಣ ಲಕ್ಷ್ಮೀದೇವಿ ಇರ್ತಾರಲ್ಲ, ಹಾಗಾಗಿ ತುಳಸಿಗೆ ಒಂದು ದೀಪ ಹಚ್ಚಿ ಅಲ್ಲೇನಾದರೂ ಸ್ವಲ್ಪ ನೈವೇದ್ಯ ಇಡಿ. ಏನು ಇಡೋಕ್ಕಾಗಲಿಲ್ಲ ಅಂದರೆ ಕಡಲೆ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಅಲ್ಲಿಡಿ. ತುಳಸಿ ಹತ್ರ ಇಟ್ಬಿಟ್ಟು ತುಳಸಿಗೆ ಒಂದು ದೀಪ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ನೀವು ರಾಘವೇಂದ್ರ ಸ್ವಾಮಿಗೆ ತುಪ್ಪದ ದೀಪ ಬೆಳಗಿ. ರಾಘವೇಂದ್ರ ಸ್ವಾಮಿಗೆ ತುಪ್ಪದ ದೀಪ ಬೆಳಗೋದು ಅಂತಂದರೆ ಅವ್ರಿಗೆ ತುಂಬ ಇಷ್ಟ. ತುಪ್ಪ ಅಂತಂದ್ರೇ ಅವರು ಬೇಗ ಅನುಗ್ರಹ ಮಾಡೋವಂಥದ್ದು. ನೀವು ಬೇರೆ ದಿವಸ ಎಲ್ಲ ಮಾಮೂಲಿ ಎಣ್ಣೆ ಬಿಟ್ಟೆ ಹಚ್ಕೊಳ್ಳಿ ಮನೆ ದೇವ್ರಿಗೆ, ಇದಕ್ಕೆಲ್ಲ ರಾಯರಿಗೆ ಮಾತ್ರ ತುಪ್ಪ ಬಿಟ್ಟೆ ದೀಪ ಹಚ್ಚಿ ಪೂಜೆ ಎಲ್ಲ ಆದ ನಂತರ ನೀವು ಏನು ನೈವೇದ್ಯಕ್ಕೆ ಇಟ್ಟಿರ್ತಾರಲ್ಲ ಅದನ್ನು ದೇವ್ರಿಗೆ ಸಮರ್ಪಣೆ ಮಾಡಿ. ಸಮರ್ಪಣೆ ಮಾಡಿದ ನಂತರ ನೀವು ತುಪ್ಪದ ದೀಪ ಬೆಳಗಿ ನೀವು ಕೈಯಲ್ಲಿ ಮಂತ್ರಾಕ್ಷತೆ ಇಟ್ಕೊಳ್ಳಿ, ಒಂದು ತುಳಸಿ ದಳ ಇಟ್ಕೊಳ್ಳಿ. ನಿಮ್ಮಲ್ಲಿ ಏನು ಕಷ್ಟ ಇದೆ, ನಿಮಗೇನು ಕೋರಿಕೆ ಇದೆ ಅದನ್ನು ರಾಯರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ನಮ್ಮ ಕಷ್ಟ ಈ ಥರ ಇದೆ ಅಂತ ನಿಮ್ಮ ಕಷ್ಟನೆಲ್ಲ ಫಸ್ಟು ವಿಘ್ನೇಶ್ವರನಲ್ಲಿ ಕೇಳ್ಕೊಳ್ಳಿ, ಮನೆ ದೇವ್ರ ಹತ್ರ ಕೇಳ್ಕೊಳ್ಳಿ. ನಂತರ ನೀವು ರಾಘವೇಂದ್ರ ಸ್ವಾಮಿಗೆ ಸಂಕಲ್ಪ ಅನ್ನೋದು ಮಾಡಿ. ಮನೆ ದೇವ್ರು ಬಿಟ್ಟು ವಿಘ್ನೇಶ್ವರನ ಬಿಟ್ಟು ಫಸ್ಟದಾಗಿ ನಾವು ಯಾವುದೇ ದೇವ್ರನ್ನೂ ಮಾಡೋಕ್ಕೆ ಹೋಗಬಾರ್ದು. ಮನೆ ದೇವರು ವಿಘ್ನೇಶ್ವರ ದಾರಿ ಬಿಟ್ರೇ ಬೇರೆ ದೇವರು ಬೇಗ ಅನುಗ್ರಹ ಮಾಡೋ ಅಂಥದ್ದು. ಅವರೆಲ್ಲ ದಾರಿ ಬಿಡಲಿಲ್ಲ ಅಂತಂದರೆ ಯಾವ ದೇವರು ಅಷ್ಟೇ ಅನುಗ್ರಹ ಮಾಡೋದಿಲ್ಲ. ನೀವು ಮನೆ ದೇವ್ರಿಗೆ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದ ನಂತರ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ರಾಯರ ಪಾದಕ್ಕೆ, ಮನೆ ದೇವ್ರ ಪಾದಕ್ಕೆ ಆ ಮಂತ್ರಾಕ್ಷತೆನ ಸಲ್ಲಿಸಿ ಮತ್ತೆ ನೀವು ಸಂಕಲ್ಪ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ರಾಯರ ಮಠಕ್ಕೆ ಹೋಗಬೇಕಾಗುತ್ತೆ. ರಾಯರ ಮಠ ಬೇಗನೆ ತೆಗ್ದಿರುತ್ತಲ್ಲ, ಬೇಗನೆ ಹೋಗಿ ನೀವು ಹೋಗ್ಬಿಟ್ಟು ಅಲ್ಲಿ ತುಪ್ಪ ದೀಪ ಬೆಳಗಿ ರಾಯರಿಗೆ ಪ್ರದಕ್ಷಿಣೆ ಹಾಕಿ. ಹೆಣ್ಮಕ್ಳಾದರೆ ಹೆಜ್ಜೆ ನಮಸ್ಕಾರ ಹಾಕಿ, ಗಂಡು ಮಕ್ಕಳಾದರೆ ಉರುಳು ಸೇವೆ ಮಾಡಿ. ಆ ಥರ ಸಂಕಲ್ಪ ಮಾಡಿಕೊಂಡು ಉರುಳು ಸೇವೆ ಮಾಡಿ ಹೆಜ್ಜೆ
ನಮಸ್ಕಾರ ಹಾಕೋದಾದರೆ ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ನೀವು ಹೆಜ್ಜೆ ನಮಸ್ಕಾರ ಹಾಕಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದೇ ಇರಬೇಕು, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಈ ಥರ ರಾಘವೇಂದ್ರ ಸ್ವಾಮಿ ಸ್ತೋತ್ರ ಹೇಳ್ಕೊಂಡೆ ನೀವು ಹೆಜ್ಜೆ ನಮಸ್ಕಾರ ಹಾಕಬೇಕು. ಹಾಕಿದ ನಂತರ ರಾಯರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟ ಏನಿದೆ, ನಿಮ್ಮ ಸಂಕಲ್ಪ ಏನಿದೆ ಅದನ್ನೆಲ್ಲ ರಾಯರ ಹತ್ರ ಹೇಳ್ಕೊಳ್ಳಿ. ನೀವು ರಾಯರ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳಿ. ನಂತರ ಮಂತ್ರಾಕ್ಷತೆ ಈಸ್ಕೊಂಡು ಮನೆಗೆ ಬನ್ನಿ. ನೀವು ಸಂಕಲ್ಪ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ವಾರ ರಾಯರ ಮಠಕ್ಕೆ ಹೋಗಿ ಅಲ್ಲಿ ತುಪ್ಪ ದೀಪ ಬೆಳಗಿ ಸೇವೆ ಸಲ್ಲಿಸ್ಬಿಟ್ಟು ಬಂದರೆ, ಹೆಜ್ಜೆ ನಮಸ್ಕಾರ ಹಾಕಿ ಈ ಥರ ಮಾಡಿಬಿಟ್ಟು ಬಂದರೆ ರಾಯರು ಬೇಗ ಅನುಗ್ರಹ ಮಾಡ್ತಾರೆ. ನಮ್ಗೆ ವಾರ ಹೋಗೋಕ್ಕಾಗೋದಿಲ್ಲ, ತುಂಬ ದೂರ ಇದೆ ಅಂತ ಅನ್ನೋರು ಏನು ಮಾಡ್ತೀರಾ ಅಂದರೆ ತಿಂಗಳಲ್ಲಿ 2 ದಿವಸನಾದರೂ ಹೋಗಿ, ಇಲ್ಲ 3 ದಿವಸನಾದರೂ ಹೋಗಿ. ನೀವು ಬರೀ ಸಂಕಲ್ಪ ಪೂಜೆ ಮನೆಯಲ್ಲೇ ಮಾಡಿಕೊಂಡ್ರೆ ಸಾಲದು, ರಾಯರ ಮಠಕ್ಕೂ ಹೋಗಬೇಕಾಗುತ್ತೆ. ಗುರುವಾರ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂತಂದರೆ ಈ ರೀತಿ ಮಾಡೋ ಅಂಥದ್ದು. ಈ ರೀತಿ ಮಾಡಿದ್ರೆ ರಾಯರು ಬೇಗ ಅನುಗ್ರಹ ಮಾಡ್ತಾರೆ. ನಾವು ಡೈಲಿ ಬೇಗ ಎದ್ದು ಪೂಜೆ ಮಾಡೋಕ್ಕಾಗಿಲ್ಲ ಅಂತಂದ್ರೂ ವಾರಕ್ಕೊಂದು ದಿವಸ, ಗುರುವಾರ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿ ನೋಡಿ, ರಾಯರು ನಿಮಗೆ ಎಷ್ಟು ಬೇಗ ಅನುಗ್ರಹ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನೀವೇನೇ ಒಂದು ಮನಸ್ಸಲ್ಲಿ ಅನ್ಕೋತಿರಲ್ಲ, ಮನೆ ಪರಿಸ್ಥಿತಿ ಆಗಿರ್ಬೋದು, ಇಲ್ಲ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಇಲ್ಲ ಒಂದು ದುಡ್ಡಿನ ಸಮಸ್ಯೆ ಆಗಿರ್ಬೋದು, ಏನೇ ಒಂದು ಸಮಸ್ಯೆಗೂ ಅಷ್ಟೇ ಇದೆಲ್ಲ ರಾಯರು ದೂರ ಮಾಡ್ತಾರೆ. ರಾಯರು ನಮ್ಮ ಜೊತೆಗಿದ್ದಾರೆ ಅಂತಂದರೆ ನೀವೇನಕ್ಕೂ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ರಾಯರೇ ಪರಿಹಾರ, ಕಷ್ಟಕ್ಕೆಲ್ಲ ರಾಯರೇ ಪರಿಹಾರ. ನೀವು ಕಷ್ಟಗಳಿಗೆ ಹೇಳಬೇಕು, ನನ್ನ ಜೊತೆ ರಾಯರು ಇದ್ದಾರೆ, ನೀನು ಎಷ್ಟು ಕಷ್ಟ ಕೊಡ್ತೀಯ ನನಗೆ ಕೊಡು, ನನ್ನ ಜೊತೆ ರಾಯರು ಇದ್ದಾರೆ, ನಾನು ಎದುರೋದಿಲ್ಲ, ನಾನು ಹಿಂದೆನೂ ಸಹ ಹೋಗೋದಿಲ್ಲ, ನನ್ನ ಎದುರುಗಡೆ ರಾಯರು ಇದ್ದಾರೆ, ರಾಯರು ನಂಬಿ ನಾನು ಜೀವನ ಮಾಡ್ತಾಯಿದ್ದೀನಿ, ರಾಯರು ಇರಬೇಕಾದ್ರೆ ನಾನು ಏನಂದ್ಕೋ ಎದುರೋದಿಲ್ಲ ಅಂದ್ಬಿಟ್ಟು ನೀವು ಕಷ್ಟಗಳಿಗೆ ಹೇಳ್ಬೇಕು. ಕಷ್ಟ ಬತ್ತು ಅಂತ ಅಂದ್ಬಿಟ್ಟು ನೀವು ಹಿಂದೆ ಸರಿಯೋ ಅಂಥದ್ದಲ್ಲ, ಮತ್ತು ಮನಸ್ಸು ಕುಗ್ಗಿಸ್ಕೊಳ್ಳೋ ಅಂಥದ್ದಲ್ಲ. ಏನೇ ಒಂದು ಕಷ್ಟ ಅಂತ ಇದ್ದರೆ ಅದಕ್ಕೆ ಸಮಸ್ಯೆ ಅಂತಲೇ ರಾಯರು ಇದ್ದೇ ಇರ್ತಾರೆ. ಅದನ್ನೆಲ್ಲ ದೂರ ಮಾಡ್ತಾರೆ. ನೀವು ತುಂಬ ಕಷ್ಟ ಇದೆ ಅಂತಂದರೆ ಈ ಥರ ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ನೀವು ರಾಯರ ಮಠಕ್ಕೆ ಹೋಗಿ ಬರೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನಸ್ಸಿನಲ್ಲೇ ರಾಘವೇಂದ್ರ ಸ್ವಾಮಿ ಸ್ತೋತ್ರ ಹೇಳ್ತಾ ಇರಿ. ಎಷ್ಟು ಸತಿ ಸಾಧ್ಯನೋ ಅಷ್ಟು ಸತಿ ರಾಘವೇಂದ್ರ ಸ್ವಾಮಿ ಸ್ತೋತ್ರ ಹೇಳಿ. ರಾಯರು ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ.